ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಇವತ್ತು ಎರಡನೇ ದಿನದ ಪಾದಯಾತ್ರೆಯನ್ನು ನಡೆಸ್ತಾ ಇದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಎರಡನೇ ದಿನದ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಚಾಲನೆಯನ್ನು ಕೊಟ್ಟರು. ಇದೇ ವೇಳೆ ಸರ್ಕಾರದ ವಿರುದ್ಧ ಕೂಡ ಮಾಜಿ ಪ್ರಧಾನಿಗಳು ಹರಿಹಾಯ್ದಿದ್ದಾರೆ, ಕಿಡಿಕಾರಿದ್ದಾರೆ, ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ. ಇವತ್ತು 19 ಕಿಲೋಮೀಟರ್ ಸಾಗುತ್ತೆ ಜೆಡಿಎಸ್ನ ಪಾದಯಾತ್ರೆ. ಬಿಡದಿಯಿಂದ ನೈಸ್ ರೋಡ್ ಜಂಕ್ಷನ್ವರೆಗೂ ಕೂಡ ಪಾದಯಾತ್ರೆ ಬರುತ್ತೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಜೆಡಿಎಸ್ನ ನಡಿಗೆ ತಲುಪುತ್ತೆ. ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ದೋಸ್ತಿಗಳ ಜಂಟಿ ಹೋರಾಟ ಕೂಡ ನಡೆಯುತ್ತೆ. बोलते गुरु ಈ ದೇಶದ ಪ್ರತಿಭಾ ರೈತ ನಾಯಕ ಮಣ್ಣಿನ ಮಗ, ಯಾವತ್ತಿಗೂ ಕೂಡ ರೈತರ ಧ್ವನಿಯಾಗಿ ಮಿಡಿಯುತ್ತಿರ್ತಕ್ಕಂಥ 94 ವರ್ಷದ ಈ ಹಿರಿಯ ಚೇತನ ಇವತ್ತು ಈ ಬಿಡುಗಡೆ ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಮಾಡಬಾರದು, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿ.ಕೆ. ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಬೇರೊಬ್ಬ ಒಕ್ಕಲಿಗ ನಾಯಕನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡಬೇಡಿ. ಆಳಿ ರೈತನ ಮಗನಾಗಿ ಇವತ್ತು ರೈತರ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟ್ ಅನ್ನ ನೀವು ತಿಳಿದುಕೊಂಡಿದ್ದು ಹೇಳಿ, ಸತ್ಯ ಹೇಳಿ. ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ, 3 ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3 ಕೋಟಿ ರೂಪಾಯಿ ಕೊಡ್ತೀನಿ. ಓಹೋ, ನಿನ್ನೆ ಗೊತ್ತಾಯಿತು ರೈತರಿಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಒಂದು ಬುದ್ಧಿ ನಿನ್ನೆ ಅವರ ಗಮನಕ್ಕೆ ಬಂತು. ಹೌದು, 3 ಕೋಟಿ ರೂಪಾಯಿ ಕನಕಪುರದಲ್ಲಿ ಅವರೇನೇನು ಮಾಡಿದ್ದಾರಲ್ಲ ಆ ಜಾಗದಲ್ಲಿ ಇವತ್ತು ಬೇರೆಯವರಿಗೆ ಮೊದಲು ಸೈಟ್ ಮಾಡಬೇಕು, ಯಾವ್ಯಾವ ಪ್ರಾಜೆಕ್ಟ್ ಮಾಡಬೇಕು ಮೊದಲು ಕೊಟ್ಟು ಅಲ್ಲಿ ತೀರ್ಮಾನ ಮಾಡಿ. ಇಲ್ಲಿ ಯಾಕೆ ಬಂದು ಬಡವರು ಪಾಪ ಹೊಟ್ಟೆ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು 5 ಕಾರ್ಪೊರೇಷನ್ ಮಾಡಿದ್ರಿ. ಅದರಲ್ಲಿ ರಾಮನಗರ ಒಂದು ಕಾರ್ಪೊರೇಷನ್. ನಿಜ, ಯಾವ ಪುರುಷಾರ್ಥಕ್ಕೆ ಬಿಡದಿ ಜಮೀನು ತೆಗೆದುಕೊಡ್ಬೇಕು ಕಾರ್ಪೊರೇಷನ್ ಮಾಡಿದ್ರ? ಇಲ್ಲಿ ಯಾರಾದರೂ ಬಿಡದಿಯವರು ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ರಾಮನಗರದವರು ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಬೆಂಗಳೂರಿನವರು ಯಾರಾದರೂ ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಹೇಳಿ, ದಯಮಾಡಿ ಹೇಳಿ. ಡಿ.ಕೆ. ಶಿವಕುಮಾರ್ ಅವರೇ, ದಯಮಾಡಿ ಹೇಳಿ. ನೀವು ರಾಜ್ಯ ಆಡಬೇಕು, ನಮ್ದೇನು ತಕರಾರಿಲ್ಲ. ಆದರೆ ಎಲ್ಲಿಯವರೆಗೆ ನೀವು ರೈತರ ಹೊಟ್ಟೆಯ ಮೇಲೆ ಹೊಡೆಯಲಿಕ್ಕೆ ಹೋಗ್ತಿರೋ ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೇವೇಗೌಡನಿಗೆ 93 ವರ್ಷ ಆಗಿರಬಹುದು. ನಾನು ಯಾವ ಕಾರಣದಿಂದ ಮುಂದೆ ಬರೆದಿಟ್ಕೊಳ್ಳಿ. ನನ್ನ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿಮ್ಮ ಸೌದೆಯನ್ನು ಕಟ್ಟಲಿಕ್ಕೆ ಡೆಲ್ಲಿಯಲ್ಲಿ ನೀವೇನು ಯಾರ್ಯಾರಿಗೆ ಏನೇನು ಭರವಸೆ ಕೊಟ್ಟು ಬಂದಿದ್ದೀರೋ ಮುಖ್ಯಮಂತ್ರಿ ಆಗಲಿಕ್ಕೆ, ಸಿದ್ದರಾಮಯ್ಯನವರನ್ನು ತೆಗೆದು ಮುಖ್ಯಮಂತ್ರಿ ಆಗಲಿಕ್ಕೆ
ನೀವು ಯಾರ್ಯಾರಿಗೂ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರೋ ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದು ಈ ಜಮೀನನ್ನ ಯಾರಿಗೆ ಕೊಡ್ಲಿಕ್ಕೆ, ಯಾವ ಕಂಪನಿಗೆ ಕೊಡ್ಲಿಕ್ಕೆ, ಯಾವ ಇಲ್ಲಿ ಲೇಔಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಹೇಳಿ, ಸತ್ಯ ಹೇಳಿ. ದಯಮಾಡಿ ಕೈ ಮುಗಿದು ಟೌನ್ಶಿಪ್ ವಿರೋಧಿಸಿ ಸದನದ ಒಳಗೆ ಹೋರಾಟ ನಿಶ್ಚಿತ. ಸದನದ ಒಳಗೂ ಹೋರಾಟ ಮಾಡ್ತೀವಿ, ಸದನದ ಹೊರಗೂ ಹೋರಾಟವನ್ನು ಮಾಡ್ತೀವಿ, ಸದನದ ಒಳಗೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. JDSನ ಪಾದಯಾತ್ರೆಗೆ ನಮ್ಮದು ಸಾಂಕೇತಿಕ ಬೆಂಬಲ ಇದೆ. ಪಾದಯಾತ್ರೆಗೆ ಹೋಗದೇ ಇರೋದಕ್ಕೆ ಬೇರೆ ಅರ್ಥವನ್ನು ಕಲ್ಪಿಸೋದು ಬೇಡ. ನಾನು ಹೋಗದೇ ಇರೋದಕ್ಕೆ ನನ್ನ ಬೆಂಬಲ ಇಲ್ಲ ಅಂತಲ್ಲ, ಬೇರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ನಾನು ಹೋಗಲಿಲ್ಲ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ವಿಜೇಂದ್ರ ಸ್ಪಷ್ಟನೆ ನೀಡಿದ್ದಾರೆ. ಬಿಡದಿ ಪಾದಯಾತ್ರೆ ಬಗ್ಗೆ ಯಾರಿಗೂ ಕೂಡ ಗೊಂದಲ ಇರುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಕಳೆದ ವಾರ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಲಿ ದೂರವಾಣಿ ಮುಖೇನ ಮಾತನಾಡಿದಾಗ ಕುಮಾರಸ್ವಾಮಿಯವರೇ, ನಾವು BJPನೂ ಕೂಡ ನಾವು ರೈತರ ಪರವಾಗಿ ಇದ್ದೇವೆ, BJP JDS ಇಬ್ಬರೂ ಸೇರಿ ನಾವು ಈ ಪಾದಯಾತ್ರೆನ ಹಮ್ಮಿಕೊಳ್ಳೋಣ, ಏನು ತೊಂದರೆ ಇಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಿದ್ದೆ. ಅವರು ಕೂಡ ಸಕಾರಾತ್ಮಕ ಸ್ಪಂದನೆ ಕೂಡ ಮಾಡಿದರು. ತದನಂತರದಲ್ಲಿ JDS ಕಡೆಯಿಂದ ಪಾದಯಾತ್ರೆ ಘೋಷಣೆಯನ್ನು ಕೂಡ ಮಾಡಿದ್ರು, ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ರು. ಹಾಗಾಗಿ ನಾವು ಪಕ್ಷದೆಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಗೊಂದಲ ಆಗೋದಕ್ಕೆ ಅವಕಾಶನ ಕೊಡೋದು ಬೇಡ. ಯಾಕಂದರೆ ಈ JDS ಆಗಲಿ BJP ಆಗಲಿ ರೈತರಾಗಲಿ ನಮ್ಮೆಲ್ಲರ ಉದ್ದೇಶ ಒಂದೇ ಇರುವಂಥದ್ದು, ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು. ಈಗಾಗಲೇ JDS ಅವರು ದಿನಾಂಕ ಘೋಷಣೆ ಮಾಡಿರೋದ್ರಿಂದ ಸಾಂಕೇತಿಕವಾಗಿ ಸಿಂಬಾಲಿಕ್ ಆಗಿ ನಾವು ಅವ್ರಿಗೆ ಖಂಡಿತ ನಾವು ಬೆಂಬಲವನ್ನು ಕೊಡಬೇಕು. ಸದನದ ಒಳಗಡೆನೂ ಕೂಡ ನಾವು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋ ಮಾತನ್ನು ನಾವು ಚರ್ಚೆ ಮಾಡಿಯೇ ಮೊನ್ನೆ ದಿನ ಆರ್ ಅಶೋಕ್ ಅವರು, ನಿನ್ನೆ ದಿನ ಆರ್ ಅಶೋಕ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ಹೋಗಿರುವಂಥದ್ದು. ನಾನು ಹೋಗದೇ ಇರೋದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಪೂರ್ವ ನಿಗದಿತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ, ಕೋಲಾರ ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ 2-3 ಬಾರಿ ಕಾರ್ಯಕ್ರಮಗಳು ನಿಗದಿಯಾಗಿ ಕ್ಯಾನ್ಸಲ್ ಆಗಿತ್ತು. ಭಾನುವಾರನೇ ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆ ಇತ್ತು. ಹಾಗಾಗಿ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ನನ್ನ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿದ್ದೆ ವಿನಃ ಮತ್ತು ಸಾಂಕೇತಿಕವಾಗಿ ಅಂತ ಹೇಳಿದ ಮೇಲೆ ನಮ್ಮ ಆರ್ ಅಶೋಕರು ನಮ್ಮ ಮುಖಂಡರೆಲ್ಲ ಹೋಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಅಷ್ಟೇ ರೀ. ದಯವಿಟ್ಟು ಹಂಗೆ ತಿಳ್ಕೊಬೇಡಿ. ಅಶೋಕ್ ಅವರು ಏನು ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಸಾಂಕೇತಿಕವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ನಾನು ಅದನ್ನೇ ಇಂಗ್ಲೀಷಲ್ಲಿ ಸಿಂಬಾಲಿಕ್ ಆಗಿ ನಾವು ಇದು ಮಾಡ್ತಾ ಇದ್ದೇವೆ ಅಂತೇಳಿ ಬೆಂಬಲ ನೀಡಿದ್ದೇವೆ ಅಂತ ಹೇಳಿದ್ದೇನೆ. ಇದು ಎರಡನೇದು, ನಾನು ಹೇಳಿರ್ತಕ್ಕಂಥ ಉದ್ದೇಶ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ. ಯಾವ್ಯಾವ ರೈತರು ಬಿಡದಿನಲ್ಲಿ ಮುಂಚೂಣಿಯಲ್ಲಿ ಬಂದು ಹೋರಾಟವನ್ನು ಮಾಡ್ತಾಯಿದ್ರು, ರಾಜ್ಯ ಸರ್ಕಾರದ ಕಡೆಯಿಂದ ಅವರ ರೈತರ ಮೇಲೆ ಒತ್ತಡವನ್ನು ಹೇರಿ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ರೈತರು ಇದರಿಂದ ಹಿಂದೆ ಸರ್ಕೊಳ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾನು ಅವತ್ತು ಮಂತ್ರಿಗಳ ಜೊತೆಲೂ ಕೂಡ ಹೇಳಿರುವಂಥದ್ದು. ಅರ್ಥ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಥವಾ JDS ಅಷ್ಟೇ ಮುಂದ್ಬಿಟ್ಬಿಟ್ಟಿದ್ದಾರೆ, ಖಂಡಿತ ಆ ಥರದ್ದೇನೂ ಇಲ್ಲ. ನೀವು ಸದನದಲ್ಲೂ ಕೂಡ ನೋಡ್ತಾರೆ, ಬಿಡದಿ ವಿಚಾರ ಇರ್ಬೋದು, ಏರ್ಪೋರ್ಟ್ ವಿಚಾರ ಇರ್ಬೋದು. ನಿನ್ನೆ ನಾನು ಚಿಕ್ಕಬಳ್ಳಾಪುರ ಹೋದಾಗ ಶಿಡ್ಲಘಟ್ಟದಲ್ಲಿ ಅಲ್ಲೂ ಕೂಡ KDB ಭಾಳ ಬಲವಂತವಾಗಿ ಜಮೀನನ್ನು ಒತ್ತುವರಿ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಹಾಗೆ ರೈತರ ವಿಚಾರದಲ್ಲಿ ನಾವು ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತೇವೆ. ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.